ನಮಸ್ಕಾರ. ಇವತ್ತು ನಾವು ಅಹಮದಾಬಾದ್ನಲ್ಲಿ ಇತ್ತೀಚೆಗೆ ನಡೆದ ಆ ಭೀಕರ ಏರ್ ಇಂಡಿಯಾ ಫ್ಲೈಟ್ 171 ಅಂದ್ರೆ AI-171 ಅಪಘಾತದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ದೀವಿ. ಇದು ಆಗಿದ್ದು ಜೂನ್ 12, 2025ರಂದು. ಹೌದು. ಈ ಘಟನೆ ಬಗ್ಗೆ ಬಂದಿರೋ ಲೇಖನಗಳು, ವರದಿಗಳು ಇದನ್ನೆಲ್ಲ ನೋಡಿ ಇದರ ಮುಖ್ಯ ಡೀಟೇಲ್ಸ್ ಏನು, ತನಿಖೆ ಎಲ್ಲಿವರೆಗೂ ಬಂದಿದೆ, ಆಮೇಲೆ ಇದರ ಪರಿಣಾಮಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಿಜ ಹೇಳ್ಬೇಕಂದ್ರೆ ಇದು ಕಳೆದ 10 ವರ್ಷದಲ್ಲಿ ಜಗತ್ತಲ್ಲೇ ನಡೆದ ಅತಿದೊಡ್ಡ ವಿಮಾನ ದುರಂತಗಳಲ್ಲಿ ಒಂದು. ಸುಮಾರು 260 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಹೌದು, ನಿಜಕ್ಕೂ ಅತ್ಯಂತ ದುರದೃಷ್ಟಕರ ಘಟನೆ. ಈ ಫ್ಲೈಟ್ AI-171 ಇದು ಬೋಯಿಂಗ್ 787-8 ಡ್ರೀಮ್ ಲೈನರ್ ವಿಮಾನ. VTANB ಅಂತ ಅದರ ರಿಜಿಸ್ಟ್ರೇಷನ್. ಅಹಮದಾಬಾದ್ನಿಂದ ಲಂಡನ್ ಗ್ಯಾಂಟ್ವಿಕ್ಗೆ ಹೊರಟಿತ್ತು. ಟೇಕ್ ಆಫ್ ಆಗಿ ಕೆಲವೇ ನಿಮಿಷಗಳಲ್ಲಿ ಅಷ್ಟೇ ಅಲ್ಲಿರೋ BJ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಬಿಲ್ಡಿಂಗ್ ಮೇಲೆ ಬಿದ್ದಿದೆ. ಅಯ್ಯೋ ದೇವ್ರೆ. ವಿಮಾನದಲ್ಲಿ ಒಟ್ಟು 242 ಜನ ಇದ್ರು. 230 ಪ್ಯಾಸೆಂಜರ್ಸ್, 12 ಸಿಬ್ಬಂದಿ. ಅವರಲ್ಲಿ 241 ಜನ ಅಲ್ಲೇ ಸ್ಪಾಟ್ಸ್ನಲ್ಲೇ ಮೃತಪಟ್ರು. ಅಷ್ಟೇ ಅಲ್ಲ, ಕೆಳಗಡೆ ನೆಲದ ಮೇಲಿದ್ದೋರು, ಹೌದು, ಸುಮಾರು 19 ಜನ ಅವರೂ ಕೂಡ ದುರಂತದಲ್ಲಿ ಸಾವನ್ನಪ್ಪಿದ್ರು. ಸೊ ಒಟ್ಟು 260 ಸಾವು. ಅಂದ್ರೆ ನೆಲದ ಮೇಲೂ ಅಷ್ಟು ಪರಿಣಾಮ ಬೀರಿದೆ. ಹೌದು. ಮತ್ತೆ 60ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ ಕೆಳಗಡೆ. ಆದ್ರೆ ಈ ಎಲ್ಲಾ ಭೀಕರತೆ ನಡುವೆ ಒಬ್ರೇ ಒಬ್ರು ಪ್ಯಾಸೆಂಜರ್ ವಿಶ್ವಶ್ಕುಮಾರ್ ರಮೇಶ್ ಅಂತ ಸೀಟ್ 11A ನಲ್ಲಿದ್ದೋರು, ಅವರು ಮಾತ್ರ ಪವಾಡಲ ಹಾಗೆ ಬದುಕುಳಿದಿದ್ದಾರೆ. ಒಬ್ರೇನಾ? ನಂಬೋಕಾಗ್ತಿಲ್ಲ. ಇಷ್ಟು ದೊಡ್ಡ ಘಟನೆ ಆದ್ಮೇಲೆ ತನಿಖೆ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ? ಖಂಡಿತ. ಭಾರತದ ವಿಮಾನ ಅಪಘಾತ ತನಿಖಾ ದಳ AAIB ತನಿಖೆ ಮಾಡ್ತಿದೆ ಅಂತ ಗೊತ್ತಾಗಿದೆ. ಆ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂದ್ರೆ ಬ್ಲ್ಯಾಕ್ ಬಾಕ್ಸ್, ಹೌದು, ಮತ್ತೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಎರಡೂ ಸಿಕ್ಕಿದೆ ಅಂತೆ. ಸದ್ಯಕ್ಕೇನಾಗಿದೆ ತನಿಖೆ? ಹೌದು, ಆ 2 ರೆಕಾರ್ಡರ್ಗಳು ಸಿಕ್ಕಿರೋದು ತನಿಖೆಗೆ ದೊಡ್ಡ ಮುನ್ನಡೆ. ಆಕ್ಚುಲಿ ಅವು ತುಂಬಾ ಇಂಪಾರ್ಟೆಂಟ್. ಸದ್ಯಕ್ಕವು ಇಂಡಿಯಾದಲ್ಲೇ ಇವೆ, ಆದರೆ ಡೇಟಾ ಅನಾಲಿಸಿಸ್ ನಡೀತಿದೆ. ಹೊರಗಡೆ ಕಳಿಸೋ ಪ್ಲಾನ್ ಇಲ್ವಾ? ಅಂದ್ರೆ ಬೇರೆ ದೇಶಕ್ಕೆ? ಸದ್ಯಕ್ಕಂತೂ ಆ ಬಗ್ಗೆ ನಿರ್ಧಾರ ಆಗಿಲ್ಲ. ಏನಂದ್ರೆ ನಮ್ಮಲ್ಲೂ ಈಗ ಆ ಕೆಪಾಸಿಟಿ ಇದೆ, ಬೇಕಾದ್ರೆ ನೋಡೋಣ ಅಂತಿದ್ದಾರೆ. ಓಕೆ. ಆಳವಾದ ತಾಂತ್ರಿಕ ವಿಶ್ಲೇಷಣೆ ಬೇಕು ಅನ್ಸಿದ್ರೆ ಬಹುಶಃ ಆಮೇಲೆ ಯೋಚನೆ ಮಾಡ್ಬೋದು. ಅಂತಾರಾಷ್ಟ್ರೀಯ ಸಹಾಯದ ಬಗ್ಗೆನೂ ಮಾತುಕತೆ ಇದೆ. ಸರಿ. ಮತ್ತೆ ಈ ಅಪಘಾತದ ಕಾರಣದ ಬಗ್ಗೆ ಏನಾದ್ರೂ ಕ್ಲೋಸ್ ಅಥವಾ ಬರೀ ಊಹಾಪೋಹನ? ಆರಂಭಿಕವಾಗಿ ಎಲ್ರೂ ಹೇಳ್ತಿರೋದು ಡ್ಯುವಲ್ ಇಂಜಿನ್ ಪವರ್ ಲಾಸ್ ಅಂತ. ಅಂದ್ರೆ 2 ಇಂಜಿನ್ ಒಂದೇ ಸಲನಾ? ಹೌದು, ಒಂದೇ ಸಲ ಪವರ್ ಹೋಯಿತು ಅಂತ. ಆದ್ರೆ ಇದು ತುಂಬಾ ರೇರ್, ಗೊತ್ತಾ? ಹೌದಲ್ವಾ? ಸಾಮಾನ್ಯವಾಗಿ ಒಂದು ಇಂಜಿನ್ನಲ್ಲೂ ವಿಮಾನ ಹಾರುತ್ತಲ್ಲ. ಹೌದು ಹೌದು, ಮಾಡರ್ನ್ ವಿಮಾನಗಳನ್ನ ಹಾಗೆ ಡಿಸೈನ್ ಮಾಡಿರ್ತಾರೆ. ಟೇಕ್ ಆಫ್ ಟೈಮಲ್ಲೇ ಹೀಗಾಗಿದ್ದು ಪರಿಸ್ಥಿತಿಯನ್ನ ಇನ್ನೂ ಕಷ್ಟ ಮಾಡಿತು. ಆದ್ರೆ ಇದಿನ್ನೂ ಕನ್ಫರ್ಮ್ ಆಗಿಲ್ಲ. ಆಕ್ಚುಲಿ ಇದು ಬರೀ ಶಂಕೆ ಅಷ್ಟೇ. ಅಫಿಷಿಯಲ್ ಕಾರಣಕ್ಕೆ ಆಳವಾದ ತನಿಖೆ ಬೇಕೇ ಬೇಕು. ಖಂಡಿತ. ಇನ್ನು ಮಾನವೀಯ ದೃಷ್ಟಿಯಿಂದ ನೋಡಿದ್ರೆ ಇದರ ಪರಿಣಾಮ ಅದೆಷ್ಟು ಘೋರ ಅಲ್ವಾ? ಬಲಿಪಶುಗಳ ಗುರುತು ಪತ್ತೆಯಾಗಿದೆಯಾ? ಹೌದು, ಅದು ತುಂಬಾನೇ ನೋವಿನ ಪ್ರಕ್ರಿಯೆ. ಆಲ್ಮೋಸ್ಟ್ ಎಲ್ಲರನ್ನೂ ಗುರುತಿಸಿದ್ದಾರೆ. ಹೇಗೆ? DNA ಟೆಸ್ಟಿಂಗ್ ಮೂಲಕ ಒಬ್ರದ್ದು ಬಿಟ್ಟು ಬಹುತೇಕ ಎಲ್ಲರ ಐಡೆಂಟಿಟಿ ಕನ್ಫರ್ಮ್ ಆಗಿದೆ. ಅವರ ದೇಹದ ಭಾಗಗಳನ್ನ ಕುಟುಂಬದವರಿಗೆ ಕೊಟ್ಟಿದ್ದಾರೆ. ಆ ಒಬ್ಬ ಬದುಕುಳಿದ ವ್ಯಕ್ತಿ ವಿಶ್ವಶ್ಕುಮಾರ್ ರಮೇಶ್, ಅವರ ಸ್ಥಿತಿ ಹೇಗಿದೆ ಈಗ? ಅವರಿಗೆ ಗಂಭೀರವಾದ ಗಾಯಗಳಾಗಿವೆ, ಫಿಸಿಕಲಿ ರಿಕವರ್ ಆಗ್ತಿದ್ದಾರೆ. ಆದ್ರೆ ಮಾನಸಿಕವಾಗಿ ತುಂಬಾನೇ ನೊಂದಿದ್ದಾರೆ. ಹೌದು, ಅದು ಸಹಜ. ಮೆಂಟಲಿ ತುಂಬಾ ಶಾಕ್ನಲ್ಲಿದ್ದಾರೆ. ಅವರಿಗೆ ತುಂಬಾ ಸಮಯ ಕೇರ್ ಬೇಕಾಗುತ್ತೆ. ಇಂಥ ಘಟನೆಗಳು ಬರೀ ನೇರವಾಗಿ ಒಳಗಾದವರ ಮೇಲೆ ಮಾತ್ರ ಅಲ್ಲ, ಇಡೀ ಸಮಾಜದ ಮೇಲೂ ಪರಿಣಾಮ ಬೀರುತ್ತಲ್ವಾ? ಖಂಡಿತವಾಗಿಯೂ. ಇದರ ಸೈಕಲಾಜಿಕಲ್ ಇಂಪ್ಯಾಕ್ಟ್ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಭಾರತದಲ್ಲೀಗ ಎಷ್ಟೋ ಜನರಿಗೆ ಫ್ಲೈಟ್ ಹತ್ತೋಕೆ ಭಯ ಶುರುವಾಗಿದೆ. ಹೌದಾ? ಹೌದು, ಥೆರಪಿ ಬುಕಿಂಗ್ಸ್ ಜಾಸ್ತಿಯಾಗಿದೆ, ಫ್ಲೈಟ್ ಕ್ಯಾನ್ಸಲೇಷನ್ಸ್ ಕೂಡ ಜಾಸ್ತಿಯಾಗಿವೆ ಅಂತ ವರದಿಗಳು ಹೇಳ್ತಿವೆ. ಇನ್ನೊಂದು ಸ್ವಲ್ಪ ವಿಚಿತ್ರ ಅನ್ಸೋ ವಿಷಯ ಅಂದ್ರೆ, ಕೆಲವು ಜನ ಏನು ಈಗ ಫ್ಲೈಟ್ ಬುಕ್ ಮಾಡಬೇಕಾದ್ರೆ ಆ ಬದುಕುಳಿದ ವ್ಯಕ್ತಿಯ ಸೀಟ್ ನಂಬರ್ ಅದನ್ನೊಂದು ಇದೆಯಲ್ಲ, ಅದನ್ನೇ ಕೇಳ್ತಿದಾರಂತೆ. ಹೌದಾ? ಯಾಕಿರ್ಬೋದು? ಅದೃಷ್ಟದ ಸೀಟ್ ಅಂತನಾ? ಬಹುಶಃ ಒಂಥರ ಕಷ್ಟದ ಕಾಲದಲ್ಲಿ ಜನ ಹೇಗೆ ಭರವಸೆ ಅಥವಾ ಅದೃಷ್ಟದ ಸಂಕೇತಗಳನ್ನು ಹುಡುಕ್ತಾರೆ ಅನ್ನೋ ಹಾಗೆ. ಇದು ಆರ್ಥಿಕವಾಗಿಯೂ ದೊಡ್ಡ ಹೊಡೆತ ಅಲ್ವಾ? ಮುಖ್ಯವಾಗಿ ಬೋಯಿಂಗ್ ಮತ್ತು ಏರ್ ಇಂಡಿಯಾಗೆ. ಖಂಡಿತ. ತಕ್ಷಣದ ಎಫೆಕ್ಟ್ ಕಾಣಿಸ್ತಿದೆ. ಬೋಯಿಂಗ್ ಕಂಪನಿಯ ಷೇರುಗಳು ಗ್ಲೋಬಲಿ ಬಿದ್ದಿವೆ. ಯಾಕೆಂದ್ರೆ 787 ಡ್ರೀಮ್ ಲೈನರ್ ಅವರ ಪ್ರಮುಖ ಮಾಡೆಲ್ಗಳಲ್ಲಿ ಒಂದು. ಹೌದು. ಏರ್ ಇಂಡಿಯಾ ಮತ್ತು ಬೋಯಿಂಗ್
ಇಬ್ರೂ ಕೂಡ ದೊಡ್ಡ ಮೊತ್ತದ ಕಾಂಪನ್ಸೇಷನ್, ಲೀಗಲ್ ಕೇಸುಗಳನ್ನು ಎದುರಿಸಬೇಕಾಗ್ಬೋದು. ಹಾಗಾದ್ರೆ ಈ ಸುರಕ್ಷತೆ ಬಗ್ಗೆ ಸರ್ಕಾರ ಅಂದ್ರೆ ರೆಗ್ಯುಲೇಟರಿ ಬಾಡೀಸ್ ಏನಾದ್ರೂ ಕ್ರಮ ತಗೊಂಡಿದ್ಯಾ? ಖಚಿತವಾಗಿ ತಗೊಂಡಿದ್ದಾರೆ. ಸಾರ್ವಜನಿಕರಲ್ಲಿ ಈ ಭಯ, ಆತಂಕ ಜಾಸ್ತಿಯಾಗಿದೆಯಲ್ಲ, ಅದಕ್ಕೆ ಭಾರತದ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಅಂದ್ರೆ DGCA ದೇಶದಲ್ಲಿ ಹಾರಾಟ ಮಾಡ್ತಿರೋ ಎಲ್ಲಾ ಬೋಯಿಂಗ್ 787 ಮತ್ತೆ ಹಳೆ 777 ಜೆಟ್ಗಳನ್ನ ತುರ್ತಾಗಿ ಚೆಕ್ ಮಾಡೋಕೆ ಆದೇಶ ಕೊಟ್ಟಿದೆ. ಓ ಸರಿ. ಇದು ಸೇಫ್ಟಿ ಮೆಷರ್ಸ್ ಜಾಸ್ತಿ ಮಾಡೋಕೆ ಮತ್ತೆ ಜನರ ನಂಬಿಕೆ ವಾಪಸ್